ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ನಾನು. ಎಲ್ರಿಗೂ ಇಷ್ಟವಾಗಿರುವಂತಹ ಒಬ್ಬ ಕ್ರಿಕೆಟರ್ ಅಂದರೆ, ಚಿಕ್ಕ ಹುಡುಗರಿಂದ ದೊಡ್ಡವರವರೆಗೂ ಎಲ್ರಿಗೂ ಇಷ್ಟವಾಗಿರುವಂಥ ಕ್ರಿಕೆಟರ್ ಅಂದರೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ. ಎಲ್ಲರೂ ಝೀರೋಯಿಂದ ಬೆಳೆಯಕ್ಕೆ ಶುರು ಮಾಡ್ತಾರೆ, ದೊಡ್ಡದಾಗಿ ಬೆಳೀತಾರೆ. ಒನ್ ಪಾಯಿಂಟ್ ಆಫ್ ಟೈಮ್ಗೆ ಹೋದ್ಮೇಲೆ ಮತ್ತೆ ಝೀರೋ ಆಗಬೇಕು ಅಂತ ಆಸೆ ಪಡ್ತಾರೆ. ನಂಗಿನ್ನೂ ನೆನಪಿದೆ, ಅವರ ಹಳೆಯ ವಿಡಿಯೋಗಳಲ್ಲಿ ಅವರೊಂದು ಕೇಳ್ತಾರೆ, ಮೀಡಿಯಾಗೆ ಕೇಳ್ತಾರೆ, ಡು ಐ ಲುಕ್ ದ ಪೂಜಾ ಪಾಠ ಟೈಪ್ ಗಾಯ್ ಅಂತ ಕೇಳ್ತಾರೆ. ನಾನು ಪೂಜೆ ಪಾಠ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಥರ ಕಾಣಿಸ್ತೀನ ಅಂತ ಜನರಿಗೆ ಕೇಳ್ತಾರೆ. ಅವತ್ತು ಅವ್ರು ಆಗಿರಲಿಲ್ಲ. ಯಾವಾಗ ಅನುಷ್ಕಾ ಅವ್ರ ಲೈಫಲ್ಲಿ ಎಂಟ್ರಿ ಆದರೂ ಅದಾದಮೇಲೆ ಅವ್ರ ಲೈಫೇ ಕಂಪ್ಲೀಟ್ ಚೇಂಜ್ ಆಗಿದೆ. ಇವತ್ತು ವಿರಾಟ್ ಹತ್ರ ಏನಿಲ್ಲ, ಎಲ್ಲ ಇದೆ. ಎಲ್ಲ ಇದ್ದು ಹಂಬಲ್ಲು, ಡೌನ್ ಟು ಅರ್ತ್, ಗ್ರೌಂಡೆಡ್, ರೂಟೆಡ್ ಆಗಿರೋದು ಬಹಳ ಬಹಳ ಇಂಪಾರ್ಟೆಂಟು. ಅದು ತುಂಬ ಜನರಿಂದ ಅದು ಸಾಧ್ಯ ಇಲ್ಲ. ಆ ಥರ ಇಲ್ಲದೇ ತುಂಬ ಜನ ಫೀಲ್ಡ್ ಬಿಟ್ಟು ಹೋಗಿರೋರು ಉಂಟು, ಹಣಕ್ಕೆ ಆಸೆ ಪಟ್ಟರು. ಲೈಕ್ ಎನಿ ಏನಾದರೂ ಆಗಲಿ, ಹಣಕ್ಕೆ ಆಸೆ ಪಟ್ಟು ಫೇಮಸ್ ಆಗೋಕ್ಕೆ ಹೋಗೋ ಏನೋ ಆಗಿ ಹೋಗಿದ್ದಾರೆ ಅಲ್ವಾ. ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ನಾವು ಗ್ರೌಂಡೆಡ್ ಆಗಿರೋದು, ರೂಟೆಡ್ ಆಗಿರೋದು, ದಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಕ್ಯಾಶುವಲ್ ಆಲ್ಸೋ. ಹೌದು, ಎಲ್ಲರೂ ಹಾಗೆ ಇರ್ತಾರೆ. ನಾವು ಝೀರೋ ಅಂದಾಗ ಝೀರೋ ಥರನೇ ಇರ್ತೀವಿ. ನಿಮಗೆ ಪ್ರಕೃತಿ ಅಥವಾ ದೇವರು ಎಲ್ಲ ನಿಮಗೆ ಕೊಟ್ಟಾಗ ನೀವು ಝೀರೋ ಆಗಿರೋದು ಅಂದರೆ ಗ್ರೌಂಡೆಡ್ಡು, ಹಂಬಲ್ಲು, ಗ್ರ್ಯಾಟಿಟ್ಯೂಡ್ ಆಗಿರುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟು. ಮತ್ತು ಅದು ಎಲ್ರಿಗೂ ಬರೋದು ಇಲ್ಲ. ನಾವು ಇತ್ತೀಚೆಗೆ ನೋಡ್ಬೋದು, ರಜನಿಕಾಂತ್ ನೋಡ್ಬೋದು. ಅವರು ಎಷ್ಟು ಯಾವ ಲೆವೆಲಲ್ಲಿ ಇದ್ದರೂ ಕೂಡ ಅವ್ರು ಎಷ್ಟು ಸಿಂಪಲ್, ಗ್ರೌಂಡೆಡ್, ರೂಟೆಡ್ ಆಗಿದ್ದಾರೆ. ನಮ್ಮ ಧರ್ಮ, ನನ್ನ ಪದ್ಧತಿ. ನಾವು ಇತ್ತೀಚೆಗೆ ಮೊನ್ನೆ IPL RCB ಗೆದ್ದ ಮೇಲೆ ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿ ಯಾರ ಹತ್ರ ಹೋಗ್ತಾರೆ? ಪ್ರೇಮಾನಂದ್ ಮಹಾರಾಜರ ಹತ್ರ ಹೋಗ್ತಾರೆ. ಆ ತುಳಸಿ ಮಾಲೆ, ಇದೇ ವ್ಯಕ್ತಿನ ನಾನು ಪೂಜೆ ಪಾಠ ಮಾಡುವಂಥ ವ್ಯಕ್ತಿ ಥರ ಕಾಣಿಸ್ತೀನಿ ಅಂತ ಹೇಳಿದಿರೋ ಅಂತ ಅನಿಸುತ್ತೆ. ಅಷ್ಟು ನಮಗೆ ಆ ಗಂಧ, ಆ ತುಳಸಿ ಮಾಲೆ, ಎಷ್ಟು ಗ್ರೌಂಡೆಡ್ ಅಲ್ವಾ. ಆಮೇಲೆ ನೀವು ಬರೀ ವಿರಾಟ್ ಕೊಹ್ಲಿ ಬರೀ ಕ್ರಿಕೆಟರ್ ಅಂತ ತಗೋಬಿಡಿ, ವರ್ಲ್ಡಲ್ಲಿ ಟಾಪ್ 10 ನೀವು ಫೇಮಸ್ ಅಥವಾ ಸಕ್ಸಸ್ಫುಲ್ ಅಥವಾ ಈ ಥರ ವ್ಯಕ್ತಿಗಳನ್ನು ನೀವು ಟಾಪ್ 10 ಅಂತ ತಗೊಂಡಾಗ ಅದರಲ್ಲಿ ಅವರು ಇದ್ದಾರೆ. ಬರೀ ಕ್ರಿಕೆಟಿಗೆ ಸಂಬಂಧಪಟ್ಟಿದ್ದು ಲಿಸ್ಟಲ್ಲಿ ಮಾತ್ರ ಅಲ್ಲ, ಟಾಪ್ ಮೋಸ್ಟ್ 10 ಪೀಪಲಲ್ಲಿ ವಿರಾಟ್ ಕೂಡ ಒಬ್ರು. ಅಫ್ಕೋರ್ಸ್ ಅವ್ರ ಗ್ರೌಂಡಲ್ಲಿ ಅವರ ವಿರಾಟ ಪೌರ್ವ, ಅವರ ಪೌರುಷ, ಅವರ ಹೋರಾಟ ಅದೆಲ್ಲ ಸಖತ್ತಾಗಿರುತ್ತೆ ನೋಡೋಕ್ಕೆ. ಯಾವಾಗ ಆಫ್ ದ ಫೀಲ್ಡ್ ಇರ್ತಾರೆ, ಕಂಪ್ಲೀಟ್ ಮನುಷ್ಯ ಚೇಂಜ್, ಕಂಪ್ಲೀಟಾಗಿ ಮನುಷ್ಯ ಚೇಂಜ್. ಇದು ಒಬ್ಬ ವ್ಯಕ್ತಿ ಬೆಳೆದ ಮೇಲೆ ಝೀರೋ ಆಗೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಝೀರೋ ಇನ್ ದ ಸೆನ್ಸ್ ನ್ಯೂಟ್ರಲ್, ಹಂಬಲ್, ಜನರ ಜೊತೆ ಕನೆಕ್ಟೆಡ್. ನನ್ನ ಧರ್ಮ, ನಾನು ಹೇಗೆ ಬೆಳೆದು ಬಂದಿದ್ದೀನಿ, ನನ್ನ ಪದ್ಧತಿ ಏನು, ನನ್ನ ಶಿಸ್ತೇನು, ನನ್ನ ನೋಡಿ ಎಷ್ಟು ಜನ ನನ್ನ ನೋಡ್ತಾ ಇದ್ದಾರೆ, ನಾನು ಅವ್ರಿಗೆ ಏನು ಮೆಸೇಜ್ ಕಳಿಸ್ತೀನಿ. ಯಾಕೆಂದರೆ ಒಬ್ಬ ಸೂಪರ್ ಸ್ಟಾರು, ಸಿನಿಮಾ ಆಗಲಿ ಕ್ರಿಕೆಟ್ ಆಗಲಿ ಎರಡು ಆಲ್ಮೋಸ್ಟ್ ಒಂದೇ ಥರನೇ ನಮ್ಮಲ್ಲಿ ಜನ ರಿಯಾಕ್ಟ್ ಮಾಡ್ತಾರೆ. ಆ ಒಂದು ಲೆವೆಲ್ಗೆ ಬೆಳೆದ ಮೇಲೆ ನಿಮ್ಮನ್ನು ನೋಡೋ ಜನ, ನಿಮ್ಮನ್ನು ಫಾಲೋ ಮಾಡೋ ಜನ ತುಂಬ ಜನ ಇರ್ತಾರೆ. ನಿಮ್ಮ ಒಂದು ನಡವಳಿಕೆ, ನಿಮ್ಮದೆಲ್ಲ ಹೇಗಿರಬೇಕು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟು. ಆ ವಿಷಯದಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಹಳೆ ವಿಡಿಯೋಗಳನ್ನು, ಈಗಿನ ವಿಡಿಯೋಗಳನ್ನು ನೀವು ನೋಡಿದ್ರೆ, ಆನ್ ಫೀಲ್ಡ್ ಆರ್ ಆಫ್ ದ ಫೀಲ್ಡ್, ಆನ್ ಫೀಲ್ಡ್ ಸೇಮ್ ಇದೆ, ಅದೇ ಅಗ್ರೆಸಿವು, ಅದೇ ಚೇಸ್ ಮಾಸ್ಟರು, ಅದೆಲ್ಲ ಅದೇ ಸೇಮ್ ಇದೆ. ಬಟ್ ನೀವು ಆಫ್ ದ ಫೀಲ್ಡು ಪಕ್ಕಾ ಪಾರ್ಟಿ ಗಾಯ್. ಇವತ್ತು ಗಾಯಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ಒಂದು ಚೇಂಜಸ್ಸು, ನಾನು ಇದನ್ನು ಚೇಂಜಸ್ ಅಂತ ಹೇಳ್ತಾ ಇಲ್ಲ, ಇದು ಆಟೋಮೆಟಿಕ್ಕಾಗಿ ಬರೋದು, ಅದು ಎಲ್ರಿಗೂ ಬರೋದಿಲ್ಲ. ಬಟ್ ಎಲ್ಲರ ಲೈಫಲ್ಲೂ ಒಂದು ಅವಕಾಶ ಇದೇ ಇರುತ್ತೆ. ಈ ಥರ ಒಂದು ಝೀರೋಗೆ ಬರಬೇಕು, ಗ್ರೌಂಡೆಡ್ ಆಗಬೇಕು, ರೂಟೆಡ್ ಆಗಬೇಕು, ಎಲ್ರಿಗೂ ಒಂದು ಅವಕಾಶ ಇರುತ್ತೆ. ಬಟ್ ಎಲ್ಲರೂ ಬರಲ್ಲ. ಈ ವಿಷಯದಲ್ಲಿ ವಿರಾಟ್ ಅವರು ಅದ್ಭುತವಾದಂಥ ವ್ಯಕ್ತಿ. ಇವ್ರನ್ನ ಜನ ಫಾಲೋ ಮಾಡೋದಕ್ಕೂ ಒಂದು ಅರ್ಥ ಇದೆ, ಇವ್ರನ್ನ ಫಾಲೋ ಕೂಡ ಮಾಡ್ಬೋದು. ಸಚಿನ್ ತೆಂಡೂಲ್ಕರ್ ಅವರು ಕೂಡ ಅಷ್ಟೇ. ಅವ್ರ ಹತ್ರ ಏನಿಲ್ಲ ಗುರು, ಇವತ್ತು ಎಲ್ಲ ಇದೆ. ಅವರು ಇಲ್ಲಿವರೆಗೂ ಯಾವುದೇ ತಂಬಾಕು ಆ ಥರದ್ದು ಯಾವುದೇ ಆ್ಯಡ್ಗಳು ಇವತ್ತು ಮಾಡಿಲ್ಲ.
ನಾನು ಮೊನ್ನೆ ಏನೋ ಒಂದು ಓದ್ತಾ ಇದ್ದೆ. ಅದರಲ್ಲಿ ಅವರು ಆಟ ಆಡುವಾಗಾದ್ರೆ ಆ ಮ್ಯಾಚಿಗೆ ಒಂದು ಸ್ಪಾನ್ಸರ್ ಆಗಿ ಸಿಗರೇಟ್ ಕಂಪ್ನಿ ಸ್ಪಾನ್ಸರ್ ಮಾಡಿತ್ತಂತೆ. ಎಲ್ರು ಬ್ಯಾಟ್ ಮೇಲೆ ಸಿಗರೇಟ್ ಕಂಪ್ನಿದು ಸ್ಟಿಕರ್ ಇತ್ತಂತೆ. ಆದ್ರೆ ಟೆಂಡೂಲ್ಕರ್ ಬ್ಯಾಟ್ ಮೇಲೆ ಮಾತ್ರ ಇರ್ಲಂತೆ. ₹1 ಇಲ್ಲಿವರೆಗೂ ಆ ಥರದ್ದು ದುಡ್ಡು ತಗೊಂಡು ಪ್ರಮೋಷನ್ ಮಾಡಿದ್ದು ವ್ಯಕ್ತಿನೇ ಅಲ್ಲ. ಸೊ ಅವರನ್ನ ನಾವು ಕೂಡ ಕ್ರಿಕೆಟ್‌ನಲ್ಲಿ ಕ್ರಿಕೆಟ್ ದೇವರು. ಸೊ ಈ ವಿಷಯ ಹೇಳ್ಕೋಬೇಕು ನಿಮ್ಮ ಹತ್ರ ಅನ್ನಿಸ್ತು. ಥ್ಯಾಂಕ್ ಯು.